ನಮಸ್ತೆ ಎಲ್ಲರಿಗೂ. ನಾನೊಂದು ನರ್ಸರಿಯಿಂದ ತಂದು ಒಂದು ಗಿಡನ ಬೆಳೆಸಿದ್ದೇನೆ. ಅದರಲ್ಲಿ ಕಾಯಾಗಿದೆ ಆಯಿತಾ. ಹಾಗೆ ಅದನ್ನು ನಿಮಗೆ ಸಹ ತೋರಿಸುವ ಅಂತ ಹೇಳಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನಮ್ಮ ತುಳುವಲ್ಲಿ ಅಂಬಡೆ ಅಂತ ಹೇಳಿ ಕರಿತೇವೆ. ಇದಕ್ಕೆ ಕನ್ನಡದಲ್ಲಿ ಅಮಟೆಕಾಯಿ ಅಂತ ಹೇಳಿ ಕರೆಯುವುದು ಕೂಡ ಉಂಟು. ತಿನ್ನಲಿಕ್ಕೆ ಹುಳಿ ಹುಳಿಯಾಗಿರ್ತದೆ. ಒಂದು ವರ್ಷದಲ್ಲಿ ನಮಗೆ ಅಮಟೆಕಾಯಿ ಕೊಡಲಿಕ್ಕೆ ಇದು ಶುರು ಮಾಡಿದೆ. ನೀವೇ ನೋಡ್ಬೋದು ಎಷ್ಟು ಹೂವಾಗಿದೆ, ಹಾಗೆ ಇದರಲ್ಲಿ ಕಾಯಿ ಕೂಡ ಬಿಟ್ಟಿದೆ. ಇದನ್ನು ನಾವು ಹೈಬ್ರಿಡ್ ಅಮಟೆಕಾಯಿ ಅಂತ ಹೇಳ್ಬೋದು. ತುಂಬ ಹುಳಿ ಇರುವುದಿಲ್ಲ, ಹಾಗೆ ಇದರಲ್ಲಿ ಬೀಜ ಕೂಡ ಇರುವುದಿಲ್ಲ. ಇದರಲ್ಲಿ ಖಾಲಿ ಪಲ್ಪ್ ಮಾತ್ರ ಇರುವಂಥದ್ದು. ಅದೇ ನಮ್ಮದು ಊರಿದ್ದು ಅಮಟೆಕಾಯಿ ಆದರೆ ತುಂಬ ಹುಳಿ ಇರ್ತದೆ, ಹಾಗೆ ಅದರಲ್ಲಿ ಒಳಗಡೆ ಬೀಜ ಕೂಡ ಇರ್ತದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಅಂಶ ತುಂಬ ಉಂಟು. ಹಾಗಾದರೆ ಇದನ್ನು ತಿನ್ನೋದು ಹೇಗೆ ಅಂತ ಕೇಳಿದೆ. ಒಣ ಮೀನಿರ್ತದಲ್ಲ, ಅದರ ಸಾಂಬಾರಿಗೆ ಇದನ್ನು ಕಟ್ ಮಾಡಿ ತಿಂದರೆ ಅದರ ಕಾಂಬಿನೇಷನ್ನೇ ಬೇರೆ. ಹಾಗೆ ನಾವು ಸಣ್ಣ ಇರುವಾಗ ಉಂಟಲ್ಲ, ಮಾವಿನಕಾಯನ್ನು ಹೇಗೆ ಉಪ್ಪಿಗೆ ಹಾಕಿ ತಿಂತೇವಲ್ಲ, ಹಾಗೆ ಇದನ್ನು ಕೂಡ ಉಪ್ಪು ಖಾರ ಹಾಕಿ ತಿನ್ನಲಿಕ್ಕೆ ತುಂಬ ಒಳ್ಳೆ ಆಗ್ತದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಆಯಿತಾ. ಅದರ ಟೇಸ್ಟ್ ಹೇಗುಂಟು ಅಂತ ಹೇಳಿ ನನಗೆ ತಿಂದಾದ್ಮೇಲೆ ಹೇಳಿ. ಹಾಗೆ ನಿಮ್ಮ ಊರಲ್ಲಿ ಈ ಅಮಟೆಕಾಯಿಗೆ ಏನು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.